ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಬಿಡದಿಯ ಬಳಿ ಸಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಡದಿಯಲ್ಲಿ ಎಸ್.ಎಂ.ಕೆ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಅಭಿಮಾನಿಗಳು ಪಡೆದಿದ್ದಾರೆ. ಬಿಡದಿಯಿಂದ ಈಗ ರಾಮನಗರದತ್ತ ಅಂತಿಮ ಯಾತ್ರೆ ತೆರಳುತ್ತಾ ಇದೆ. ರಾಮನಗರದಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ರಸ್ತೆಯುದ್ದಕ್ಕೂ ಕೂಡ ಜನ ಎಸ್.ಎಂ.ಕೆ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಂಗಳೂರಿನಿಂದ ಹೊರಟಂತಹ ಅಂತಿಮ ಯಾತ್ರೆ ಈಗಾಗಲೇ ಕೆಂಗೇರಿ, ಕುಂಬಳಗೋಡು, ಬಿಡದಿಯನ್ನು ದಾಟಿ ಮುಂದಕ್ಕೆ ಬರ್ತಾ ಇರತಕ್ಕಂಥದ್ದು. ನೀವೀಗ ನೋಡ್ತಾ ಇರೋದು ಎಸ್.ಎಂ. ಕೃಷ್ಣ ಅವರೇ ನಿರ್ಮಿಸಿದಂತಹ ಚತುಷ್ಪಥ ರಸ್ತೆ. ಈಗ ಇರತಕ್ಕಂಥದ್ದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಅದಲ್ಲ, ಇದು ಹಳೆ ರೋಡು, ಬೆಂಗಳೂರು ಮೈಸೂರು ಹಳೆ ರೋಡು. ಇದನ್ನು ಎಸ್.ಎಂ. ಕೃಷ್ಣ ಅವರ ಕಾಲಾವಧಿಯಲ್ಲೇ ಮಾಡಲಾಗಿತ್ತು. ನೋಡಿ ದೃಶ್ಯದಲ್ಲಿ ತಾವೇ ನೋಡ್ತಾ ಇದ್ದೀರಾ. ರಸ್ತೆಯ ಎರಡೂ ಬದಿಯಲ್ಲಿ ಮಹಿಳೆಯರು, ಮಕ್ಕಳು, ಪುರುಷರು ಎಲ್ಲರೂ ಕೂಡ ನಿಂತು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಕಾದು ನಿಂತಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಸಿಗ್ತಾ ಹೋಗುತ್ತೆ. ಆ ಹಳ್ಳಿಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ಗ್ರಾಮಸ್ಥರು ನಿಂತು ಎಸ್.ಎಂ.ಕೆ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಚಿರಶಾಂತಿ ವಾಹನದಲ್ಲಿ ಈ ಅಂತಿಮ ಯಾತ್ರೆ ನಡೀತಾ ಇದೆ. ಇವತ್ತು ಬೆಳಿಗ್ಗೆ 8:30 ವೇಳೆಗೆ ಬೆಂಗಳೂರಿನಿಂದ ಹೊರಟಂತಹ ಈ ಚಿರಶಾಂತಿ ವಾಹನ ಈಗ 10 ಗಂಟೆಯ ಸಮಯ ಬಿಡದಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಪ್ರತಿಯೊಂದು ಊರಿನಲ್ಲೂ ಕೂಡ ಆಯಾ ಗ್ರಾಮದ ಮುಖ್ಯಸ್ಥರು, ಮುಖಂಡರು ವೆಹಿಕಲ್ಗೆ ಅಂದರೆ ಆ ವಾಹನವನ್ನು ನಿಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ನಾಯಕ ಬೆಂಗಳೂರಿಗನ್ನ ಕೆಂಪೇಗೌಡರು ಕಟ್ಟಿದ್ರು ಅಂತ ಹೇಳ್ತಾರೆ. ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ಕೀರ್ತಿ ಮಾನ್ಯ ಎಸ್.ಎಂ. ಕೃಷ್ಣರವರಿಗೆ ಸಲ್ತದೆ. ಸೊ ಯುವಕರ ಬದುಕಲ್ಲಿ ಹೊಸ ಆಶಯವನ್ನು ಹುಟ್ಟು ಹಾಕ್ತಂಥ ಒಬ್ಬ ಅವಿಸ್ಮರಣೀಯ ನಾಯಕರು. ರಾಜಕೀಯಕ್ಕೋಸ್ಕರ, ಪ್ರಚಾರಕ್ಕೋಸ್ಕರ ಕೆಲಸ ಮಾಡಿದಂಥವರಲ್ಲ. ಇದನ್ನು ಹೊರತುಪಡಿಸಿ ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿ. ಡಿ.ಕೆ. ಸುರೇಶ್ ಅವರು ಮಾತನಾಡ್ತಾ ಇದ್ದರು. ಡಿ.ಕೆ. ಸುರೇಶ್ ಅವರು ಕೂಡ ಎಸ್.ಎಂ. ಕೃಷ್ಣ ಅವರ ಸಾಧನೆಗಳು, ಅವರ ಕೊಡುಗೆಗಳನ್ನು ಸ್ಮರಿಸ್ಕೊಳ್ತಾ ಇದ್ದರು. ಅವರೆಲ್ಲರೂ ಕೂಡ ಆಯಾ ನಾಯಕರು ಅವರವರ ಊರು ಅಥವಾ ಊರಿನ ಸುತ್ತಮುತ್ತಲ ಪ್ರದೇಶದಲ್ಲೇ ಈ ಮೇನ್ ರೋಡ್ನಲ್ಲಿ ನಿಂತಿದ್ದರು. ಅವರೆಲ್ಲ ಪುಷ್ಪಾರ್ಚನೆಯನ್ನು ಮಾಡಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅಂತಂದ್ಬಿಟ್ಟು ಈಗ ರಾಮನಗರದಲ್ಲೂ ಕೂಡ, ರಾಮನಗರ ಮೇನ್ ಸರ್ಕಲ್ ಏನಿದೆ, ಸಿಗ್ನಲ್ ಸರ್ಕಲ್, ಅಲ್ಲೂ ಕೂಡ ಸಾಕಷ್ಟು ಜನ ಈಗಾಗಲೇ ಸೇರಿದ್ದಾರೆ. ರಾಮನಗರ ಭಾಗದ ಕಾಂಗ್ರೆಸ್, BJP ಮುಖಂಡರು ಇಲ್ಲಿ ಪಕ್ಷಾತೀತವಾಗಿ, ಒಂದು ಪಕ್ಷ ಅಂತ ನಾನು ಹೇಳಲ್ಲ, ಪಕ್ಷಾತೀತವಾಗಿ ನಾಯಕರು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಅಂತ ಕಾದುಕೊಳ್ತಿದ್ದಾರೆ. ಅದು ಕಾಂಗ್ರೆಸ್ನವರಾಗಿರ್ಬೋದು, BJPಯವರಾಗಿರ್ಬೋದು, JDSನವರಾಗಿರ್ಬೋದು. ಯಾಕೆಂದರೆ ಈ ಭಾಗಕ್ಕೆ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಈ ಭಾಗಕ್ಕೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಷ್ಟು ಅಮೂಲ್ಯವಾದದ್ದು. ಮೊದಲಿಗೆ ತುಂಬ ಕೆಟ್ಟ ರಸ್ತೆ ಇತ್ತು ಬೆಂಗಳೂರು ಮೈಸೂರು. ಅದನ್ನು ಸಂಪರ್ಕವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಿರ್ಮಾಣ ಮಾಡಿದ್ದು ಈಗ ನೀವು ನೋಡ್ತಾ ಇರತಕ್ಕಂಥ ಚತುಷ್ಪಥ ರಸ್ತೆ. 4 ಟ್ರ್ಯಾಕ್, ಹೋಗೋಕ್ಕೆರಡು, ಬರೋದಕ್ಕೆರಡು. ಇದು ಯಾವಾಗ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಬಂತು, ಬೆಂಗಳೂರು ನಂತರ ಮೈಸೂರನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕೆ, ಒಂದು ಸಂಪರ್ಕ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದು. ಆಗಿನ ಕಾಲಕ್ಕೆ ಇದೇ ಅದ್ಭುತವಾದ ಎಕ್ಸ್ಪ್ರೆಸ್ ವೇ. ಆಗಿನ ಕಾಲಕ್ಕೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಪುಷ್ಪಾರ್ಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮೇಲ್ಭಾಗದಲ್ಲಿ ನಿಂತು, ಅಂದರೆ ಆ ಸೇತುವೆ ಅಥವಾ ಓವರ್ ಬ್ರಿಡ್ಜ್ ಏನಿರುತ್ತೆ ಅದರ ಮೇಲೆ ನಿಂತು ಪುಷ್ಪಾರ್ಚನೆಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಆ ವಾಹನ ಪಾಸ್ ಆಗುವ ವೇಳೆಗೆ ಕರೆಕ್ಟಾಗಿ ಈ ಪ್ರೀತಿ, ಈ ಅಭಿಮಾನವನ್ನು ಎಸ್.ಎಂ.ಕೆ ಅವರು ಸಂಪಾದಿಸ್ಕೊಂಡಿರ್ತಕ್ಕಂಥದ್ದು ಈ ಭಾಗದಲ್ಲಿ. ಎಷ್ಟು ಅಭಿಮಾನವನ್ನು ಅವ್ರು ಗಳಿಸಿದ್ರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ. ಎಲ್ಲ ನಾಯಕರು ಕೂಡ, ಆ ಭಾಗದ ಶಾಸಕರು, ಅಲ್ಲಿನ ಜಿಲ್ಲಾಡಳಿತದ ಮುಖಂಡರು ಅಥವಾ ಜಿಲ್ಲಾ ಪಂಚಾಯಿತಿ ಮೆಂಬರ್ಸ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅತ್ಯಂತ ಆತ್ಮೀಯತೆಯಿಂದ ಅವರ ಊರಿಗೆ ಪಾರ್ಥಿವ ಶರೀರಗಳನ್ನು ಬರಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಎಸ್.ಎಂ. ಕೃಷ್ಣ ನಮ್ಮ ಭಾಗದ ನಾಯಕ, ನಮ್ಮ ಸೀಮೆಯ ನಾಯಕ. ಇಷ್ಟು ಅತ್ಯುನ್ನತ ಸ್ಥಾನಕ್ಕೆ ಏರಿದರೂ ಕೂಡ ಅತ್ಯಂತ ಮೃದು ಸ್ವಭಾವಿ, ಮಿತಭಾಷಿ,
ಒಂಥರ ಕ್ಲಾಸ್ ಆ್ಯಂಡ್ ಮಾಸ್ ಹೀರೋ ಅವರ ಪಾಲಿಗೆ. ಹಾಗಾಗಿ ಇಷ್ಟೆಲ್ಲ ಪ್ರೀತಿ ಆಧಾರಗಳು ಎಸ್ ಎಂ ಕೃಷ್ಣ ಅವರಿಗೆ ಸಿಗ್ತಾ ಇದೆ. ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಾಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಕೆಲವು ಪ್ರಮುಖ ಊರುಗಳಿಗೆ ಬಂದಂತಹ ಸಂದರ್ಭದಲ್ಲಿ ಆ ಗ್ರಾಮಸ್ಥರೆಲ್ಲರೂ ಸೇರಿ ಹೂವನ್ನು ಹಾಕೋದು, ಹೂವಿನ ಹಾರವನ್ನು ಹಾಕೋದು, ಪುಷ್ಪಾರ್ಚನೆಯನ್ನು ಮಾಡೋದು, ಇದರ ಮುಖಾಂತರ ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದಾರೆ. ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಮತ್ತಿನ್ನೆಂದೂ ಈ ಊರಿಗೆ ಎಸ್ ಎಂ ಕೃಷ್ಣ ಅವರು ಬರೋದಿಲ್ಲ. ಆ ಒಂದು ಅತೀವ ದುಃಖ, ನೋವು ಪ್ರತಿಯೊಬ್ಬರಲ್ಲೂ ಕೂಡ ಮಡುಗಟ್ಟಿದೆ. ಹಾಗಾಗಿನೇ ಇಷ್ಟು ಜನ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ, ಯಾತ್ರೆ ಸಾಗುವ ಸಂದರ್ಭದಲ್ಲಿ ಸೇರಿರ್ತಕ್ಕಂಥದ್ದು. ನಾವು ಅದನ್ನು ಕೆಂಗೇರಿನಲ್ಲಿ ನೋಡಿದ್ವಿ. ಪ್ರೀತಿಯ ಎಸ್ ಎಂ ಕೃಷ್ಣರವರಿಗೆ ಪ್ರೀತಿಯ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಒಂಥರ ಧನ್ಯತಾ ಭಾವವನ್ನು ಅನುಭವಿಸಿದ್ದಾರೆ ಆ ಭಾಗದ ಜನ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಎಷ್ಟು ಜನ ಸಂದಣಿ ಇದೆ ಅಂತಂದ್ಬಿಟ್ಟು. ಇಷ್ಟು ಜನರು ಕೊನೆಯದಾಗಿ ಕೃಷ್ಣರವರ ದರ್ಶನವನ್ನು ಪಡೆಯೋದಕ್ಕೆ ಅಂತ ಕಾದು ನಿಂತಿದ್ದಾರೆ. ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಆ ವಾಹನ ಎಲ್ಲಿ ಬರಬೇಕು, ಎಲ್ಲಿ ಬಂದು ನಿಲ್ಲಬೇಕು, ಎಲ್ಲಿಂದ ಪುಷ್ಪಾರ್ಚನೆ ಆಗಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ. ನಮ್ಮ ಭಾಗದ ಒಬ್ಬ ನಾಯಕ, ಧೀಮಂತ ನಾಯಕನನ್ನು ಕಳ್ಕೊಂಡಂತಹ ನೋವು, ದುಃಖ ಅದೆಲ್ಲವೂ ಕೂಡ ಅವರಿಗೆ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಇಲ್ಲೆಲ್ಲ ನೀವು ಈ ರಸ್ತೆಗಳಲ್ಲಿ, ರಸ್ತೆಯ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳು, ಇವರ ವ್ಯಾಪಾರ ವಹಿವಾಟು ಇವೆಲ್ಲ ಇಷ್ಟು ಇವತ್ತಿನ ದಿನ ಚೆನ್ನಾಗಿದೆ ಅನ್ನೋದಕ್ಕೆ ಎಸ್ ಎಂ ಕೃಷ್ಣ ಅವರೇ ಕಾರಣ. ಆ ರಸ್ತೆಯನ್ನು ಮಾಡಿದ ಮೇಲೇ ಅಲ್ಲೆಲ್ಲ ವ್ಯಾಲ್ಯೂ ಬಂದಿದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವ್ರನ್ನ ಸ್ಮರಿಸ್ಕೊಳ್ತಾರೆ. ಪ್ರಾತಸ್ಮರಣೀಯರು ಎಸ್ ಎಂ ಕೃಷ್ಣ. ಅಭಿವೃದ್ಧಿ ಅಂತಂದರೆ ಹೇಗೆ ಮಾಡಬೇಕು, ಅದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂತಹ ನಾಯಕ. ಅದರಲ್ಲೂ ಹಳೆ ಮೈಸೂರು ಭಾಗ, ಪರ್ಟಿಕ್ಯುಲರ್ಲಿ ಬೆಂಗಳೂರು ಟು ಮೈಸೂರು ಆ ಭಾಗದಲ್ಲಂತೂ ಸಾಕಷ್ಟು. ನಿಮಗೆ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶವನ್ನೇ ಮಾಡಿದ್ರು, ಇಂಡಸ್ಟ್ರಿಯಲ್ ಟೌನ್. ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಆಗಬೇಕಾದ್ರೂ ಕೂಡ ಎಸ್ ಎಂ ಕೃಷ್ಣ ಅವರು ಜಾಗವನ್ನು ಕೊಟ್ಟಿದ್ದರು. ಇವತ್ತಿನ ದಿನ ಅಲ್ಲಿ ಎಷ್ಟು ಕಾರ್ಖಾನೆಗಳಿವೆ, ಎಷ್ಟು ಜನ ಕೆಲಸಕ್ಕೆ ಹೋಗ್ತಾರೆ, ಎಷ್ಟು ಜನಕ್ಕೆ ಜೀವನ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಎಲ್ಲವೂ ಕೂಡ ಅವರ ಕೊಡುಗೆ. ಹಾಗಾಗಿ ಜನ ಅವ್ರನ್ನ ಅಲ್ಲಿ ನೆನಪಿಸ್ಕೊಳ್ತಕ್ಕಂಥದ್ದು. ನೋಡಿ ಎಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಆ ಸ್ಕೈ ವಾಕ್ ಇದೆಯಲ್ಲ, ಸ್ಕೈ ವಾಕ್ ಮೇಲೆ ನಿಂತ್ಕೊಂಡು ಪುಷ್ಪವೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ವಾಹನದ ಮೇಲೆ. ಅಲ್ಲಲ್ಲಿ ವೆಹಿಕಲ್ಸನ್ನು ನಿಲ್ಲಿಸಿ ಯಾರಿಗೂ ಕೂಡ ನಿರಾಶೆ ಆಗಬಾರ್ದು. ನಾನು ಕೂಡ ನೋಡೋಣಪ್ಪ ಕೊನೆಯದಾಗ ಒಂದು ಸರ್ತಿ ಅಂತ ಅನ್ನಿಸ್ಬೇಕು. ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಿಡದಿಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಬಿಡದಿನಲ್ಲಿ ಒಂದು ಸ್ಕೈ ವಾಕ್ ಇದೆ, ನೀವು ನೋಡಿರಬೇಕು. ಆ ರೋಡಲ್ಲಿ ಹೋಗ್ಬೇಕಂದ್ರೆ ಅದ್ರ ಮೇಲೆ ನಿಂತ್ಕೊಂಡು ಹೂ ಮಳೆ ಗರೆದಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ತುಂಬ ಸಮಯವನ್ನು ಕೂಡ ಕೊಡೋದಕ್ಕಾಗಲ್ಲ. 5-6 ನಿಮಿಷ ಮಾತ್ರ ಅಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ. ತುಂಬ ಗ್ರಾಮದ ಹಿರಿಯರಿದ್ದರೆ, ಮುಖಂಡರಿದ್ದರೆ ಅವರಿಂದ ಕೂಡ ಹೂವಿನ ಮಳೆಯನ್ನು ಗರಿತಾ ಇದ್ದಾರೆ, ಹೂವಿನ ಹಾರವನ್ನು ಹಾಕಿಸ್ತಾ ಇದ್ದಾರೆ.